ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ರಿಲೇಟೆಡ್ ಆಲ್ ಅಪ್ಡೇಟ್ಸ್ ಆದ್ರೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೊಡಿ. ಎಲ್ಲ ಒಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ವಿಡಿಯೋ ಅಪ್ಲೋಡ್ ಅಂತ ಇದೆ, 60% ಇದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೂ ನಮ್ದು ಅಪ್ಲಿಕೇಶನ್ಸ್ ವೆರಿಫಿಕೇಶನ್ ಆಗಿಲ್ಲ, ಫಸ್ಟ್ ಲೆವೆಲ್ ನೋ ಅಂತಿದೆ. ಆಮೇಲೆ ಸ್ವಲ್ಪ ಜನ DDA ನೋ ಅಂತಿದೆ, ಸ್ವಲ್ಪ ಜನ ಹಾಫ್ ಅಮೌಂಟ್ ರಿಸೀವ್ಡ್ ಆಗಿದೆ ಅಂತ ಸಾಕಷ್ಟು ಜನ ಕಂಟಿನ್ಯೂಸ್ ಮೆಸೇಜ್ ಮಾಡ್ತಿದ್ರು. ಯಾಕಂದ್ರೆ SSP ಅಪ್ಡೇಟ್ ಒಂದು 2-3 ಡೇಸ್ ಇಂದ ನಾನು ಕ್ವಿಟ್ ಮಾಡಿದ್ದೆ, ಸ್ಟಾಪ್ ಮಾಡಿದ್ದೆ. ಮತ್ತೆ ಅಪ್ಡೇಟ್ಸ್ ಆಸ್ ಯೂಶುವಲ್ ಕೊಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. SSP ಕಡೆಯಿಂದ ಬಂದಿರುವಂತ ಎಲ್ಲ ಅಪ್ಡೇಟ್ಸ್ ನಿಮಗೆ ಖಂಡಿತ ಸಿಗಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬರೀ SSP ಇದಂತೆ ಎಲ್ಲ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಅಂತ ವಿಡಿಯೋಸ್ ನಮ್ಮ ಒಂದು ಚಾನಲ್ ಸಿಗ್ತಾ ಹೋಗ್ತಿರ್ತದೆ. ಅದಕ್ಕೋಸ್ಕರ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಮಾತ್ರ ಕೊಡ್ತಿರ್ತೀವಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾಕಷ್ಟು ಜನ ಒಂದೇ ಒಂದು ಕ್ವಶನ್ಸ್ ಕೇಳ್ತಿದ್ರು, ಈಗ ಅಮೌಂಟ್ ಯಾವ ಥರ ನೋಡಿ. ನಿಮಗೆ ನೀವು ಫಸ್ಟ್ ಲೆವೆಲ್ ಇತ್ತಂದ್ರೆ ನಿಮಗೆ ಇನ್ನೂ ವೆರಿಫಿಕೇಶನ್ಸ್ ಆಗಿಲ್ಲ ಅಂತ, ಓಕೆನಾ, ಕಂಪ್ಲೀಟ್ ಆಗಿ ವೆರಿಫಿಕೇಶನ್ಸ್ ಆಗಿಲ್ಲ. ಈಗ ಏನು ಮಾಡಬೇಕು ನಾವು? ಫಸ್ಟ್ ಲೆವೆಲ್ ವೆರಿಫಿಕೇಶನ್ಸ್ ಆಗಿಲ್ಲ ಅಂದ್ರೆ ಏನು ಮಾಡಬೇಕು? ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ಸ್ ಆಗಿಲ್ಲ ಅಂದ್ರೆ ಏನು ಮಾಡಬೇಕು? DDA ನೋ ಅಂತಿದ್ರೆ ಏನು ಮಾಡೋಕ್ಕಂತಂದ್ರೆ ನಿಮಗೆ DDA ನೋ ಅಂತಿದ್ರೆ ನಿಮಗೆ ಫಂಡ್ ಅನ್ನೋದು ರಿಲೀಸ್ ಆಗಿಲ್ಲ ಅಂತ, ಓಕೆನಾ. DDA ಆಗಿದೆ ನಿಮಗೆ ಆಲ್ರೆಡಿ ಅಮೌಂಟು ಫಂಡ್ ರಿಲೀಸ್ ಆಗಿದೆ. ನಿಮಗೆ ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತಿರುತ್ತೆ. ಓಕೆ, ಲೆವೆಲ್ ಬೈ ಲೆವೆಲ್ ಹೋಗೋಣ. ಈ ಥರ ನಿಮ್ಗೆ ಹೇಳಿದ್ರೆ ಕನ್ಫ್ಯೂಸ್ ಆಗ್ತಾವೆ ಅಂತ ಹೇಳ್ತಾ, ಫಸ್ಟ್ ಲೆವೆಲ್ ಏನಾದರೂ ವೆರಿಫಿಕೇಶನ್ ಆಗಿರಲಿಲ್ಲ ಅಂದರೆ ನಿಮಗೆ ಏನು ಮಾಡಬೇಕು? ತುಂಬ ದಿನಗಳಾಯಿತು, ಅಂದರೆ ತುಂಬ ತಿಂಗಳುಗಳಾಯಿತು ಫಸ್ಟ್ ಲೆವೆಲ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಫಸ್ಟ್ ತಿಂಗಳಾಯಿತು ಅಂದರೆ ತುಂಬ ತಿಂಗಳಾದರೂ ನಿಮಗೆ ವೆರಿಫಿಕೇಷನ್ನೇ ಆಗಿರಲಿಲ್ಲ ಅಂದರೆ ಏನು ಮಾಡೋಕ್ಕಂದರೆ ನಿಮಗೆ 1902 ಅಂತ ಇಲ್ಲಿ ಕಾಣಿಸುತ್ತೆ ನೋಡಿ. ನಿಮಗೆ ಇಲ್ಲಿ ಕೆಳಗಡೆ ಹೋದ್ರೆ ನಿಮಗೆ 1902ಗೆ ಕಾಲ್ ಮಾಡಿಬಿಟ್ಟು ನಿಮ್ಮದು ಏನು ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡೋದಿತ್ತು, ಏನೋ ನಿಮಗೆ ಅಂದರೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಏನಿರ್ತಾವೆ ಅದು ನೀವು ಅಪ್ಲೈ ಮಾಡಿರಲ್ಲ, ಓಕೆನಾ. ಅಂದರೆ ಅವ್ರಿಗೆ ಅಪ್ಲೈ ಮಾಡಿರಲ್ಲ, ಇಲ್ಲಾಂದರೆ ವೆರಿಫೈ ಆಗಿರಲ್ಲ. ಅವಕ್ಕೆ ಮಾಡೋಕ್ಕಂದರೆ 1902ಗೆ ಕಾಲ್ ಮಾಡಿ, ಅದು ರಿಜಿಸ್ಟರ್ ನಂಬರಿಂದ ಕಾಲ್ ಮಾಡಿಬಿಟ್ಟು ಈ ಥರ ಹೇಳಿ, ನಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಈ ಥರ ಆಗಿದೆ ಅಂತಂದು ಅವ್ರಿಗೆ ಹೇಳಿದ್ರೆ ನಿಮಗೆ ಖಂಡಿತ ನಿಮ್ಮದು ವೆರಿಫೈ ವಿತಿನ್ 1 ವೀಕಲ್ಲಿ ಮಾಡ್ತಾರೆ. ಇಲ್ಲಾಂದರೆ ಏನು ಮಾಡೋಕ್ಕಂದ್ರೆ ಇನ್ನೊಂದೇಂದರೆ ನಿಮ್ಮದು ಯಾವುದು ಈಗ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಬರ್ತೀರಾ, ಸ್ವಲ್ಪ ಜನ ಅಂದರೆ BCWD ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ. ಇನ್ನೊಂದು ಸ್ವಲ್ಪ ಜನ ಟ್ರೈಬಲ್ ವೆಲ್ಫೇರು ಮತ್ತು ಸ್ವಲ್ಪ ಜನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ. ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಆ ಡಿಪಾರ್ಟ್ಮೆಂಟ್ದು ಇಮೇಲ್ ID ಇರುತ್ತೆ. ನಿಮಗೆ ನಾನು ಆಲ್ರೆಡಿ ಇಮೇಲ್ದು ಸಿಕ್ಕಾಪಟ್ಟೆ ವೀಡಿಯೋ ಮಾಡಿದ್ದೀನಿ. ನಿಮಗೆ ಇಲ್ಲೂ ಕಾಣಿಸ್ತಿಲ್ಲ, ಇದೇ ಒಂದು ವೆಬ್ಸೈಟಲ್ಲಿ ಬಂದು ನಿಮ್ಮದು ನಿಮ್ಮ ಒಂದು ಏನು ಕ್ಯಾಟಗರಿ ಬರುತ್ತೆ ಅದ್ರ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಹಾಕೋಣ. ಇಮೇಲ್ ಅಂತ ಕಮೆಂಟ್ ಮಾಡಿ, ಬೇಕಾದ್ರೆ ಅದ್ರ ಬಗ್ಗೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಇಮೇಲ್ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಆ ಒಂದು ಇಮೇಲ್ ಆ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಮೇಲ್ IDಗೆ ನಿಮ್ಮ ಒಂದು ಏನು ಸ್ಟೇಟಸ್ ತೋರಿಸ್ತಿದೆ ಆ ಸ್ಟೇಟಸ್ದು ನಿಮ್ಮದು ಒಂದು ಫೋಟೋ ಅನ್ನೋದು, ಅಂದರೆ ನಿಮ್ದು ಏನು PDF ಸ್ಟೇಟಸ್ ತೋರಿಸ್ತಿದೆ ಒಂದು ಸ್ಕ್ರಾಪ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಸೆಂಡ್ ಮಾಡಿ. ವಿತಿನ್ 7 ಡೇಸಲ್ಲಿ ಆನ್ಲೈನಲ್ಲಿ ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ಸ್ ಆಗುತ್ತೆ. ಸೆಕೆಂಡ್ ಲೆವೆಲ್ ಇರಲಿ ಫಸ್ಟ್ ಲೆವೆಲ್ ಇರಲಿ ಎಲ್ಲ ಸ್ಟೂಡೆಂಟ್ಸ್ಗೆ ನಿಮ್ಮದು ಏನೋ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ನೇ ಸ್ಟಾರ್ಟ್ ಆಗಿಲ್ಲ ಅಂದರೆ ಈ ಥರ ಮಾಡಬೇಕಾಗಿರುತ್ತೆ, ಓಕೆನಾ. ಫಸ್ಟ್ ಇದು ಇಂಪಾರ್ಟೆಂಟು. ಈ ಥರ ನಿಮ್ಗೇನಾದರೂ ಆನ್ಲೈನ್ ಆಗಿ ನಿಮಗೆ ಸ್ವಲ್ಪ ಜನ ಆಲ್ರೆಡಿ ಸ್ವಲ್ಪ ಜನ ಮಾಡಿದ್ದಾರೆ, ಆದರೂ ಆಗ್ತಿಲ್ಲ ಅಂತ ಆಲ್ಮೋಸ್ಟ್ 100% ಈ ಥರ ಆಗುತ್ತೆ. ಸ್ವಲ್ಪ ಆಗಿಲ್ಲ ಅಂದರೆ ಏನು ಮಾಡೋಕ್ಕಂದರೆ ಅವ್ರಿಗೆ ನಿಮ್ಮದು ಯಾವುದೇ ಥರ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅವ್ರಿಗೆ ರಿಸೀವ್ಡ್ ಆಗಿಲ್ಲ ಅಂತ ನೀವೇ ಮಾಡೋಕ್ಕಂದರೆ ಲಾಸ್ಟ್ಗೆ ಒಂದೇ ಒಂದು ಉಳಿದಿರೋದು ನಿಮ್ಮ ನಿಯರ್ ಇರೋ ಯಾವುದೋ ಒಂದು ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ ಅಂದರೆ ನಿಮ್ಮೊಂದು ಏನಿರುತ್ತೆ ನಿಮ್ಮದು ಸ್ಟೇಟಸ್ದು ಒಂದು PDF ಅನ್ನೋ ಒಂದು ಜೆರಾಕ್ಸ್ ತೊಗೊಂಡು ನಿಮ್ಮದು ಪ್ರೀವಿಯಸ್ ಇರೋ ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ನಿಮ್ಮ ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ. ನಿಮಗೂ ಆಫ್ಲೈನಲ್ಲಿ ಹೋದರೆ ವಿತಿನ್ 2-3 ಡೇಸಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ಅನ್ನೋದು ವೆರಿಫೈಡ್ ಆಗುತ್ತೆ, ಓಕೆನಾ. ಇದು 100%. ಇದು ನೀವು ನಿಯರ್ ತಾಲೂಕು ಆಫೀಸರ್ ವಿಸಿಟ್ ಹೋಗಿ ಮಾಡಿ ಈ ಥರ ಮಾಡಿದ್ರೆ ವಿತಿನ್ 2-3 ಡೇಸಲ್ಲಿ ಆಗ್ಬಿಡುತ್ತೆ. ಆನ್ಲೈನ್ ತೊಗೊಂಡ್ರೆ 1 ವೀಕ್ ಆಗ್ತದೆ. ಯಾಕಂದರೆ ಸಾಕಷ್ಟು ಜನ ಮೇಲ್ ಮಾಡ್ತಿರ್ತಾರೆ, ಸಾಕಷ್ಟು ಜನ ಕಾಲ್ ಮಾಡಿ ರಿಜಿಸ್ಟರ್ ಅಂದರೆ ವೆರಿಫಿಕೇಷನ್ಸ್ ಮಾಡ್ತಿರ್ತಾರೆ ಆಲ್ ಓವರ್ ಕರ್ನಾಟಕ. ಮತ್ತು ನೀವು ನಾಟ್ ಓನ್ಲಿ ಬರೀ ಒಂದು ಕೋರ್ಸ್ ಎಲ್ಲ ಮಾಡ್ತಿರೋದು, ಎಲ್ಲ ಒಂದು ಕೋರ್ಸ್ಗಳಿಗೆ MBBS ಇಂಜಿನಿಯರಿಂಗ್, BCA BCom BSc ಮತ್ತು ಡಿಪ್ಲೊಮೊ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಮತ್ತು PUC ಸ್ಟೂಡೆಂಟ್ಸ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಅವರು ವೆರಿಫಿಕೇಷನ್ ಮಾಡೋದ್ರಿಂದ ಮತ್ತು PSc ಮಾಡಿದವರು ತುಂಬ ಜನ ಬರ್ತಾರೆ. ಹಾಗಾಗಿ ಆನ್ಲೈನಲ್ಲಿ 1 ವೀಕ್ ಮೇಲೆ ತೊಗೋತದೆ. ಬಟ್ ನೀವೇನಾದ್ರು ಆಫ್ಲೈನಲ್ಲಿ ಹೋದರೆ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ಆಗಿಂದಾಗೆ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ವಿತಿನ್ 2-3 ಡೇಸ್ ಎಲ್ಲ ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಆಗ್ಬಿಡುತ್ತೆ, ಓಕೆನಾ. ಅಲ್ಲಿ ಸುಮ್ಮನೆ ಆಗಿದೆ ಹೋಗಿ ಅನ್ನೋ ಬದಲು ನಿಮಗೆ ವೆಬ್ಸೈಟಲ್ಲಿ ಕೂಡ ನಿಮಗೆ ವೆರಿಫೈಡ್ ಆಗುತ್ತೆ. ಇದು ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್ ಆಯಿತು. ಈಗ ಥರ್ಡ್ ಲೆವೆಲ್ ಬಂದರೆ ನಿಮಗೆ DDA ತುಂಬ ದಿನ ಆಯಿತು ಅಪ್ರೂವ್ಡ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಂದರೆ ನಿಮಗೆ ಅಪ್ರೂವ್ಡ್ ಆಗಿದೆ ಎಸ್ ಅಂತ ಬಂದಿದೆ, ಅಮೌಂಟ್ 100% ಬಂದೇ ಬರುತ್ತೆ. ಡೋಂಟ್ ವರಿ. ಯಾಕಂದರೆ ಅಲ್ಲಿಗೆ ನಿಮಗೆ ಫಂಡ್ ಅನ್ನೋದು ರಿಲೀಸ್ ಆಗಿದೆ. ನಿಮ್ಮ ಯಾವ ಕ್ಯಾಟಗರಿ ಅಂದರೆ ಆ ಒಂದು ಕ್ಯಾಟಗರಿಗೆ ನಿಮಗೆ ರಿಸೀವ್ಡ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ 1 ವೀಕಲ್ಲಿ ಅಂದರೆ ಬರುತ್ತೆ. ನಿಮ್ದು ಇನ್ನೂ ನೋ ಅಂತಿದ್ರೆ 2 ಲೆವೆಲ್ ಆಗಿ ಅಮೌಂಟ್ನ ಸೆಕೆಂಡ್ ಲೆವೆಲ್ ಮೆನ್ಷನ್ ಮಾಡಿದರೆ ಥರ್ಡ್ ಲೆವೆಲ್ಗೆ ಏನು ತಲೆ ಕೆಡಿಸೋಂತಿಲ್ಲ. ನಿಮ್ಮದು DDA ನೋ ಅಂತಲೇ ಕಂಟಿನ್ಯೂಸ್ ಆಗಿತ್ತಂದರೆ ಒಂದು ಸರಿ ಕಾಲ್ ಮಾಡಿ ರಿಜಿಸ್ಟ್ರೇಷನ್ಸ್ ಅವರು ಏನು ಮರ್ತೋಗ್ಬಿಟ್ಟಿರ್ತಾರೆ. ಅಂದರೆ DDA ಆದರೂ ಕಂಪ್ಲೀಟ್ ಆಗಿ ಸ್ವಲ್ಪ ಲೇಟ್ ಮಾಡ್ತಾರೆ. 100% ಬಂದೇ ಬರುತ್ತೆ. ನಿಮಗೇನು ಬರೋದಿಲ್ಲ ಅಂತಲ್ಲ, ಅವಾಗಳು ನಿಮ್ಮ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮದು ಏನಾಗಿರುತ್ತೆ ವೆರಿಫೈಡ್ ಆಗಿರಲ್ಲ, ನಿಮಗಿಲ್ಲ ಫಂಡ್ ಅನ್ನೋದು ರಿಲೀಸ್ ಆಗಿರಲ್ಲ. ಇದಿಷ್ಟು 4th ಲೆವೆಲ್ ಏನಂದರೆ ನಿಮ್ಮದು ಅಮೌಂಟ್ ಕ್ರೆಡಿಟ್ ಆಗಬೇಕು, DDA ಅಪ್ರೂವ್ ಆಗಬೇಕು, ಎಸ್ ಅಂತ ಆಗಬೇಕು. ಇದಿಷ್ಟು ನಿಮ್ಮದು ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ದು 4th ಲೆವೆಲ್ ಆಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಜನ ಆಫ್ ಅಮೌಂಟ್ ರಿಸೀವ್ಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆಫ್ ಅಮೌಂಟ್ ರಿಸೀವ್ಡ್ ಆದರೆ ಮಿಕ್ಕಿದ ಅಮೌಂಟು ರಿಸೀವ್ಡ್ ಆಗಿರುತ್ತೆ. ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ರಿಸೀವ್ ಆಗಲೇಬೇಕು. ಇನ್ನು ಮಿಕ್ಕಿದ್ದು ಅಮೌಂಟ್ ರಿಸೀವ್ಡ್ ಆಗುತ್ತೆ. ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮತ್ತು ಇನ್ನು ಸಾಕಷ್ಟು ಜನ ಒಂದೇ ಒಂದು ಕ್ವಶನ್ಸ್ ಕೇಳ್ತಿರೋದು ಲಾಸ್ಟ್ ಒಂದೇನಪ್ಪ ಅಂದರೆ ಸಾಕಷ್ಟು ಒಂದೇ ಒಂದು ಕ್ವಶನು
60% ಇದ್ದರೆ, ಅಂದರೆ ಈಗ ಏನು ಮಾಡಿರ್ತಾರೆ ಪ್ರೀವಿಯಸ್ ಎಮ್ದು 60%ಗಿಂತ ಕಡಿಮೆ ಇದ್ದರೆ ಸ್ಕಾಲರ್ಶಿಪ್ಪೇ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸ್ಕಾಲರ್ಶಿಪ್ಪು ತುಂಬ ರಿಜೆಕ್ಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಅದಕ್ಕೆ ಹೇಳೋದು ನಾನು ಪ್ರೀವಿಯಸ್ ಇಯರ್ ಅದರಲ್ಲಿ SC/ST ಅವರಿಗೆ 50% ಇದೆ, ನಾರ್ಮಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 60% ಇದೆ. ನಿಮ್ದು ಏನಾದರೂ 60%ಗಿಂತ ಕಡಿಮೆ ಇದ್ದರೆ ಅದು ಹೋದ ವರ್ಷದಿಂದ ತಂದಿರೋ ರೂಲ್ಸ್ ಅದರಾಗಿದೆ. ಅದಕ್ಕಿಂತ ಕಡಿಮೆ ಇದ್ದರೆ ನಿಮ್ಮದು ಸ್ಕಾಲರ್ಶಿಪ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಬಟ್ ಆದರೆ ಏನು ಮಾಡ್ತಾರೆ, ಲಾಸ್ಟಿಗೆ ಮಾಡ್ತಾರೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಆದರೆ ಕೊಟ್ಬಿಡ್ತಾರೆ. ಆದರೆ ಈ ವರ್ಷ ತುಂಬ ಜನಕ್ಕೆ ಏನು ಮಾಡ್ತಾರೆ, ಫಸ್ಟ್ ಲೆವೆಲ್ ನಿಮ್ಮದು ನಿಮ್ಮ ಪ್ರೀವಿಯಸ್ ಇಯರ್ದು ಪರ್ಸೆಂಟೇಜ್ ಮ್ಯಾಚ್ ಆಗ್ತಿಲ್ಲ ಅಂತಂದು ರೀಸನ್ ಕೊಟ್ಬಿಟ್ಟು ಅಲ್ಲೇ ಎನ್ನಿ ಅಂತ ಅಂದರೆ ರಿಜೆಕ್ಟನ್ನು ಕೊಡೋಕೆ ಹೋಗ್ತಿದ್ದಾರೆ. ಇದೊಂದು ಹುಷಾರಾಗಿರಿ. ಅಂದರೆ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಎಕ್ಸಾಮ್ಸ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು 60% ಮೇಲೆ ಇಟ್ಕೊಂಡಿರಿ ನಿಮ್ಮ ಒಂದು ಪರ್ಸೆಂಟೇಜ್ ಅಂದರೆ. ಯಾಕಂದ್ರೆ ಸ್ಕಾಲರ್ಶಿಪ್ 100% ಬರುವಂಥ ಸ್ಕಾಲರ್ಶಿಪ್ ಒಂದೇ ಒಂದು ಜೆನ್ಯೂನ್ ಸ್ಕಾಲರ್ಶಿಪ್ ಅಂದರೆ ಅದು SSB ಅದರಾಗಿರುತ್ತೆ. ಅಂದರೆ ಬೇರೆ ಬೇರೆ ಸ್ಕಾಲರ್ಶಿಪ್ ಬರುತ್ತವೆ ಪ್ರೈವೇಟಲ್ಲೆಲ್ಲ ಅವು, ಬಟ್ ಮೆರಿಟ್ ಕಮ್ಮಿ ಲಿಸ್ಟು ಅಂದರೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅಷ್ಟೇ ಸಿಗ್ತಾ ಹೋಗ್ತದೆ, ಎಲ್ಲ ಒಂದು ಸ್ಟೂಡೆಂಟ್ಸ್ಗೆಲ್ಲ. ಬಟ್ SSB ಬಂತು ಆಲ್ ಓವರ್ ಕರ್ನಾಟಕದಲ್ಲಿರೋಂಥ ಯಾರ್ಯಾರು ಅಪ್ಲೈ ಮಾಡ್ತಾರೆ ಎಲ್ಲರಿಗೂ ಬಂದೇ ಬರುತ್ತೆ. ಯಾವ ಒಂದು ಸ್ಟೂಡೆಂಟ್ಸ್ಗೂ ಬಿಡೋದಿಲ್ಲ, ಬಟ್ ಲೇಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದೇ ಟೈಮ್ ಇದೇ ಎಕ್ಸಿಟ್ ಟೈಮ್ ಅಂತ ಯಾರು ಹೇಳೋಕ್ಕಾಗಲ್ಲ. ಬಟ್ 100% ಬರುತ್ತೆ. ಅದಕ್ಕೋಸ್ಕರ ನೀವು 60% ಮೋರ್ ದೆನ್ 60% ಇದ್ರೂ ಓಕೆ, 60% ಮೇಲೆ ಇಟ್ಕೊಂಡಿರಿ. ಬಟ್ ಅವಾಗ ನಿಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ. 100% ನಿಮ್ಮ ಸ್ಕಾಲರ್ಶಿಪ್ ಆ್ಯಸ್ ಯೂಸ್ವಲ್ ಪ್ರತಿ ವರ್ಷ ಯಾವ ಥರ ಬರ್ತಿತ್ತು ಆ ಥರ ಬರ್ತಾ ಹೋಗುತ್ತೆ ಅಂತ ಹೇಳ್ದ. ಅಂದರೆ 60% ಇದ್ದರೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಅಂತ. ಖಂಡಿತ ಅದು ಆಲ್ರೆಡಿ ಅವರು SSBಯಲ್ಲಿ ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದ್ರು. ಯಾವಾಗ ಅಂದರೆ ನಿಮ್ಗೆ ಏನು ಹೇಳ್ತಿದ್ರು ರೂಲ್ಸಲ್ಲಿ 60%ಗಿಂತ ಕಡಿಮೆ ಇದ್ದರೆ ಮತ್ತು SC/ST ಅವರಿಗೆ 50%ಗಿಂತ ಕಡಿಮೆ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಕೊಡೋದಿಲ್ಲ ಅಂತಲೇ ಹೇಳಿದರು. ಬಟ್ ಆದರೂ ಇಲ್ಲಿವರೆಗೆ ಹೇಳಿದ ಮೇಲೆ ತುಂಬ ಜನಕ್ಕೆ ಸ್ಕಾಲರ್ಶಿಪ್ ಬಂದಿದೆ. ಸಬ್ಜೆಕ್ಟ್ ಫೇಲ್ ಆಗಿದ್ರು ಬಂದಿದೆ, 60%ಗಿಂತ ಕಡಿಮೆ ಇದ್ದವರೆಗೂ ಬಂದಿದೆ. ಬಟ್ ಆದರೆ ನೀವೇನು ಮಾಡಬೇಕು, ಆ ಬಂದಿದೆ ಅಂತ ಒಂದು 15 ಮೇಲೆ ಇಟ್ಕೊಂಬಂದರೆ ತುಂಬ ಜನ ಸ್ಟೂಡೆಂಟ್ಸು ರಿಜೆಕ್ಟ್ ಆಗಿಬಿಡುತ್ತೆ. ಅದು ಲಕ್ಕಲ್ಲಿ ಬರುತ್ತೆ ಒಂದೊಂದು ಸರಿ, ಓಕೆನಾ. ಅದಕ್ಕೋಸ್ಕರ 60% ಮೇಲೆ ಇಟ್ಕೊಂಡ್ರಿ. ಇದಿಷ್ಟು ಅಪ್ಡೇಟ್ ಆಗಿತ್ತು DDA ಕಡೆಯಿಂದ ಅಪ್ರೂವ್ಡ್ ಆಗೋದು ಮತ್ತು SSB ಕಡೆಯಿಂದ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ 60%. ನೆಕ್ಸ್ಟ್ ನಿಮ್ದು ಏನೇ ಡೌಟ್ಸ್ ಇದ್ದರೆ ಖಂಡಿತ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಅದಕ್ಕೆ ಮಾಡ್ತೀನಿ. ಡೆಡಿಕೇಟ್ ಆಗಿ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಇಲ್ಲಾಂದರೆ ನಿಮ್ಮ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದಿಷ್ಟು SSB ಕಡೆ ಇಲ್ಲಿವರೆಗೂ ಬಂದಿರೋ ಅಪ್ಡೇಟ್ಸ್ ಅದರಾಗಿರ್ತು. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಥರದ ಅಪ್ಡೇಟ್ಸ್ ಕೊಡ್ತಾ ಹೋಗುತ್ತೆ. ಖಂಡಿತ ಕಮೆಂಟ್ ಬಾಕ್ಸಲ್ಲ ನಿಮ್ಗೆ ಏನಿದ್ರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ತೀನಿ. ನೆಕ್ಸ್ಟ್ ಬರೋ ಅಂತ ಅಪ್ಕಮಿಂಗಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇಲ್ಲಾಂದರೆ ಲೈವ್ ಅಲ್ಲೇ ಬಂದುಬಿಟ್ಟು, ಇಲ್ಲಾಂದರೆ ನಿಮ್ಗೆ ಏನು ಮಾಡ್ತೀನಿ ಎಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ, ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಆವಾಗ ಎಲ್ಲ ಟಾಟಾ ಬಾಯ್ ಬಾಯ್.